ನಮಸ್ತೆ ಸ್ನೇಹಿತರೆ. ಇವತ್ತು ಜಿ ಕೆ ಪೇಪರನ್ನು ನೋಡೋಣ. ಇದು ಕರ್ನಾಟಕ ಜಲಮಂಡಳಿಯವರು ಏನು ಪೋಸ್ಟ್ ಇತ್ತಲ್ಲ, ಆ ಪೋಸ್ಟಿನ ಪ್ರಕಾರವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ನಡೆಸಲಾಗಿತ್ತು, ಪರೀಕ್ಷೆ ನಡೆಸಲಾಗಿತ್ತು. ಅದರ ಸರ್ಕಾರದ ಕೀ ಉತ್ತರಗಳಿಂದ, ಅಧಿಕೃತ ಕೀ ಉತ್ತರಗಳಿಂದ ಇಲಾಖೆ ಉತ್ತರಗಳನ್ನು ನಾವಿಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ. ಇಲ್ಲಿ ಯಾವುದೇ ರೀತಿ ಉತ್ತರಗಳು ವೆರಿಫಿಕೇಷನ್ ಆಗೋದಿಲ್ಲ. ಹಾಗಾಗಿ ಮೊದಲನೇ ಪ್ರಶ್ನೆ ನೋಡ್ತಾ ಹೋಗೋದಾದರೆ, ಈ ಕೆಳಗಿನವುಗಳಲ್ಲಿ ಗಮನಿಸಿ ಅಂತ ಹೇಳಿಕೆಗಳನ್ನು ಗಮನಿಸಿ ಅಂತಿದೆ. ECG ಇದು ಹೃದಯ ವಿದ್ಯುದ್ದೀಯ ಪ್ರಕ್ರಿಯೆ ದಾಖಲೆಯಾಗಿದೆ ಅಂತ ಒಂದನೇದು ಆಪ್ಷನ್ಸ್ ಇದೆ. ಬಿ, ECG ಗ್ರಾಫ್ನ ನಕ್ಷೆಯಲ್ಲಿ ಏನಾದರೂ ಅಸಹಜ ಏರಿಳಿತಗಳು ಕಂಡು ಬಂದಲ್ಲಿ ಹೃದಯದ ಸಹಾಯ ಕೆಲಸ ಮಾಡುತ್ತದೆ ಎಂದರ್ಥ. ಇದರಲ್ಲಿ ಎ ಸರಿಯಾಗಿದೆ, ಬಿ ತಪ್ಪಾಗಿರುವಂಥದ್ದು. ಕಾಲಮ್ 1ರಲ್ಲಿ ಕೊಟ್ಟಿರುವ ಜೈವಿಕ ಅಣುಗಳ, ಕಾಲಮ್ 2ರಲ್ಲಿ ಕೊಟ್ಟಿರುವ ಸೂಕ್ತ ಮನೋರಮಗಳೊಂದಿಗೆ ಆಗಿರುವ ಕೋಡ್ಗಳನ್ನು ಬಳಸಿ ಸರಿಯಾದ ಆಯ್ಕೆಯನ್ನು ಮಾಡಿರಿ ಅಂತ ಹೇಳುವಂಥದ್ದು. ಇಲ್ಲಿ ಮೊದಲನೇ ಕಾಲಮ್ನಲ್ಲಿ ಸ್ಟಾರ್ಚ್ ಅಂತ ಕೊಟ್ಟಿದ್ದಾರೆ, ಅದರ ಉತ್ತರ ಬಂದು ಎ ಆಗಿರುವಂಥದ್ದು. ಎ ಇಲ್ಲಿ ನೋಡಿ, ಸಂಕೇತ 1 ಸರಿಯಾಗಿರುವಂಥದ್ದು. ಎ ಏನಾಗುತ್ತಂದರೆ ಗ್ಲುಕೋಸ್ ಆಗಿರುವಂಥದ್ದು. ಬಿ ಪ್ರೋಟೀನ್ ಏನಾಗುತ್ತೋ ಅಂತಂದರೆ ಅಮೈನೋ ಆಸಿಡ್ ಆಗಿರುವಂಥದ್ದು. ಕೊಬ್ಬು ಬಂದು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿರುವಂಥದ್ದು. ಇನ್ನು ಸಸ್ಯಗಳಿಗೆ ಸಂಬಂಧಿಸಿದ ಕೆಳಗಿನ ಅಂಶಗಳನ್ನು ಗಮನಿಸಿ ಅಂತ ಕೊಟ್ಟಿರುವಂಥದ್ದು. ಇಲ್ಲಿ 3ನೇದು ಮಾತ್ರ ಸರಿ ಇರುವಂಥದ್ದು ಅಂತ ಕೊಟ್ಟಿದ್ದಾರೆ. ಇನ್ನು ಪ್ರಶ್ನೆ ನಂಬರ್ 4 ನೋಡೋದಾದರೆ, ಯಾವ ಜೋಡಿ ಸರಿಯಾಗಿ ಹೊಂದಿವೆ ಅಂತಕ್ಕಂಥದ್ದನ್ನು ಕೇಳಿರುವಂಥದ್ದು. ಎ, ಸಿ, ಡಿ ಮಾತ್ರ ಸರಿಯಾಗಿ ಹೊಂದಿಕೆ ಆಗಿರುವಂಥದ್ದು ನಾವಿಲ್ಲಿ ಕಾಣಬೇಕಾಗುತ್ತೆ. ಎ ಲೇಖಪಾನಿ ಅರುಣಾಚಲ ಪ್ರದೇಶದಲ್ಲಿರುವಂಥದ್ದು, ಈ ಕಣಿವೆಗಳಾಗಿರುವಂಥದ್ದು. ಇನ್ನು 2ನೇದು ಸಿ ನಾಥೂಲಾ ಸಿಕ್ಕಿಮಲ್ಲಿ ಆಗಿರುವಂಥದ್ದು. ನಂತರ ಡಿ ಬಂದು ತಂಗ್ಲಾ ಅಂತಕ್ಕಂಥದ್ದು ಲಡಾಖ್ನಲ್ಲಿ ಆಗಿರುವಂಥದ್ದು. ಇನ್ನು 5ನೇ ಪ್ರಶ್ನೆ ನೋಡೋದಾದರೆ, ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗಿವೆ ಅಂತ ಕೇಳಿದರೆ ಉತ್ತರ ಬಂದು ಆಪ್ಷನ್ಸ್ 3 ಇಸ್ ದ ರೈಟ್ ಆನ್ಸರ್ ಅಂತ ಕೇಳಿದ್ದಾರೆ. ಅಂದರೆ ಬಿ ಮತ್ತು ಸಿ ಸರಿಯಾಗಿರುವಂಥದ್ದು. ಭಾದವರಂಗ್ ರಾಷ್ಟ್ರೀಯ ಉದ್ಯಾನವನ ಮಧ್ಯಪ್ರದೇಶದಲ್ಲಿ ಇದು ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿ ನಾಮದಪ್ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿರುವಂಥದ್ದು ಸರಿಯಾಗಿರುವಂಥದ್ದು. ಹಿಮಾಲಯದ ಶಿಖರವನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಸರಿಯಾದ ಅನುಕ್ರಮವಾಗಿ ಬರೆಯಿರಿ ಅಂದರೆ ನಂಗ ಪರ್ವತ, ನಂದಾದೇವಿ, ಅನ್ನಪೂರ್ಣ ಮತ್ತು ಮಖಲು ಅಂತಕ್ಕಂಥದ್ದು ಸರಿಯಾದ, ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಕ್ರಮವಾಗಿ ಇರುವಂಥದ್ದು. ಇನ್ನು ಪ್ರಶ್ನೆ ನಂಬರ್ 7 ನೋಡೋದಾದರೆ, ಕೆಳಗಿನವುಗಳಲ್ಲಿ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಇದು ಜೌಗು ಪ್ರದೇಶಗಳಿಗೆ ಸಂಬಂಧಿಸಿರುವಂಥದ್ದು. ಇದು ಯಾವುದಕ್ಕೆ ಸಂಬಂಧಿಸಿರುವುದು? ಇದು ಜೌಗು ಪ್ರದೇಶಗಳಿಗೆ ಸಂಬಂಧಿಸಿರುವುದು ಸ್ನೇಹಿತರೆ. ಹಾಗಾದರೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವ ಒಂದು ಹೇಳಿಕೆ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. 4ನೇ ಉತ್ತರ ಇದೆ ನೋಡಿ, ಇದು ಸರಿಯಾಗಿಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತದೆ. ಲಾವೋಸ್ ಆವೃತ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತಂದರೆ, ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತಂದ್ರೆ ಆ ದೇಶಕ್ಕೆ ಯಾವುದೇ ಸಮುದ್ರ ಇರೋದೇ ಇಲ್ಲ, ಸುತ್ತಮುತ್ತಲೂ ಭೂಮಿಯಿಂದ ಆವೃತವಾಗಿದ್ದರೆ ಅದನ್ನು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂಥೇಳಿ ಕರೆಯುವಂಥದ್ದು. ಅದೇ ರೀತಿ ಗ್ರೀನ್ಲ್ಯಾಂಡ್ ಅತಿ ದೊಡ್ಡ ದ್ವೀಪ. ಇನ್ನು ಬೈಕಲ್ ಸರೋವರ ರಷ್ಯಾದಲ್ಲಿ ಇರ್ತಕ್ಕಂಥದ್ದು. ಇವು 3 ಸರಿಯಾಗಿ ಇರುವಂಥದ್ದು. ಅದೇ ರೀತಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಹೊಂದಿಸಿ ಬರೆಯಿರಿ ಇದರೊಳಗೆ ಪ್ರಶ್ನೆ ನಂಬರ್ 9 ನೋಡೋದಾದರೆ ಉತ್ತರ ಬಂದು ಎ ಸರಿಯಾಗಿರುವಂಥದ್ದು. ರೋಹರ್ ಇದು ಜರ್ಮನಿಯದು ಪ್ರದೇಶ, ಕೈಗಾರಿಕಾ ಪ್ರದೇಶ. ಮಚೂರಿಯಾ ಅಂತಕ್ಕಂಥದ್ದು ಚೀನಾದ ನೋಡೋದು. ಐಸೋಕೊಲ್ಲಿ ನೋಬಿ ಪ್ರದೇಶ ಎನ್ನುವಂಥದ್ದು US ನಲ್ಲಿ ಇರುವಂಥದ್ದು. ಆಮೇಲೆ ಬೋಸ್ಟನ್ ಇದು ಎಲ್ಲಿ ಕಂಡು ಬರ್ತದೆ ಅಂತಂದರೆ ಇದು US ಅಲ್ಲಿ ಕಂಡುಬರುವಂಥದ್ದು. ಸರಿ ನಾನು ತಪ್ಪು ಹೇಳಿದೆ ಅನಿಸುತ್ತೆ. ಎ ಬಂದು ರೋಹರ್ ಜರ್ಮನಿಯಲ್ಲಿ, ಬಿ ಬಂದು ಮಂಚೂರಿ ಚೀನಾದಲ್ಲಿ,
ಐಸೋಕೊಲ್ಲಿ ನೋಬಿ ಪ್ರದೇಶ ಜಪಾನಲ್ಲಿ, ಇನ್ನು ಬ್ರೊಸ್ಟೇನ್ ಅನ್ನೋದು US ಅಲ್ಲಿ ಕಂಡುಬರುವಂಥದ್ದು. ಇನ್ನು 10ನೇ ಪ್ರಶ್ನೆ ನೋಡೋದಾದರೆ, ಸಿಂಧೂ ನದಿಯ ಕೆಳಗಿನ ಯಾವ ಉಪನದಿಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬಿ ಆಗಿರೋ ಕುರಮ್ ಮತ್ತು ಇನ್ನೊಂದು ಸಿ ಟೋಜ್ ಅಂತಕ್ಕಂಥದ್ದು ಮಾತ್ರ ಸಿಂಧೂ ನದಿಯ ಉಪನದಿಗಳು ಅಂಥೇಳಿ ನಾವಿಲ್ಲಿ ಕಾಣ್ತೀವಿ. ಹಾಗಾದರೆ ಉತ್ತರ ಬಂದು 3ನೇದು. 11ನೇ ಪ್ರಶ್ನೆ ನೋಡೋದಾದರೆ, 2003ರಲ್ಲಿ ಸಲ್ಲಿಸಲಾದ ಕೆಳಗಿನ ಯಾವ ವರದಿಯು ಕರ್ನಾಟಕದ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿದ್ದು? ಅಂದರೆ ಡಾಕ್ಟರ್ ಪರಮಶಿವಯ್ಯ ಅವರ ವರದಿ ಕರ್ನಾಟಕ ಎತ್ತಿನಹೊಳೆ ಯೋಜನೆಗೆ ಸಂಬಂಧಿಸಿರುವಂಥದ್ದು. ನಂತರ ಪ್ರಶ್ನೆ ನೋಡೋದಾದರೆ ಸ್ನೇಹಿತರೆ, 12ನೇ ಪ್ರಶ್ನೆ, ಕರ್ನಾಟಕದಲ್ಲಿ 2020-21ನೇ ಸಾಲಿನ ಅತಿ ಹೆಚ್ಚು ಶೇಕಡಾವಾರು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆಗಳ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹಾಗಾದರೆ CBAD ಅಂತ 3ನೇ ಆಪ್ಷನ್ ಸರಿಯಾಗಿರುವಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥದ್ದು ನೋಡಿ, ಈಗ ಹೇಗಿದೆ ಕ್ವಶನ್ ಇದು. ಈ ಕೆಳಗಿನ ವನ್ಯಜೀವಿಗಳ ಧಾಮಗಳು ಮತ್ತು ಅವುಗಳ ಜಿಲ್ಲೆಗಳನ್ನು ಜೋಡಿಗಳಲ್ಲಿ ಯಾವುದು ಸರಿ ಹೊಂದುವುದಿಲ್ಲ ಅಂತ ಕೇಳಿದ್ದಾರೆ. ಸಿ ಮಾತ್ರ ಹೊಂದುವುದಿಲ್ಲ. ಯಾಕೆ ಅಂತಂದರೆ ರಾಮದೇಯ ರಣಬೆಟ್ಟ ಇರುವುದು ಎಲ್ಲಿ ಅಂತ ಕೇಳಿದರೆ ಕೊಪ್ಪಳದಲ್ಲಿ ಅಲ್ಲ ಅದು. ಹಾಗಾದರೆ ಬಳ್ಳಾರಿಯಲ್ಲಿ ದರೋಜಿ ಕರಡಿಧಾಮ ಸರಿಯಾಗಿರುವಂಥದ್ದು. ಆದಿಚುಂಚನಗಿರಿ ನವಿಲುಧಾಮ ಮಂಡ್ಯದಲ್ಲಿ ಇರುವಂಥದ್ದು. ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿ ಇರುವಂಥದ್ದು ಸರಿಯಾಗಿರುವಂಥದ್ದು. ಇನ್ನು 14ನೇ ಪ್ರಶ್ನೆಯನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ವಾಣಿ ವಿಲಾಸ್ ಸಾಗರ ಎಲ್ಲಿ ಕಂಡು ಬರ್ತದೆ? ವಾಣಿ ವಿಲಾಸ ಇದು ವೇದಾವತಿಗೆ ನದಿಗೆ ಕಂಡುಬರುವಂಥದ್ದು. ಅದೇ ರೀತಿಯಾಗಿರ್ತಕ್ಕಂಥ ಮಾರ್ಕೆಂಡನಹಳ್ಳಿ ಜಲಾಶಯ ಯಾವ ನದಿಗೆ ಅಂತಂದ್ರೆ ಶಿಂಷಾ ನದಿಗೆ. ಎಡಕಲ್ ಯಾವ ನದಿಗೆ ಅಂತಂದ್ರೆ ಘಟಪ್ರಭಾ ನದಿಗೆ. ಅದೇ ರೀತಿಯಾಗಿ ಹಿಪ್ಪರಗಿ ಜಲಾಶಯ ನಮ್ಮ ಕೃಷ್ಣಾ ನದಿಗೆ ಕಟ್ಟಿರುವಂಥದ್ದು. ನಂತರ 15ನೇ ಪ್ರಶ್ನೆ, ಈ ಕೆಳಕಂಡ ಯಾವ ಜಿಲ್ಲೆ 2020-21 ಅಂಕಿಅಂಶದ ಪ್ರಕಾರ ಕರ್ನಾಟಕ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿರುವ ಜಿಲ್ಲೆ ಅಂತ ಕೇಳಿದ್ದಾರೆ. ಅದು ಅಬ್ಸಲ್ಯೂಟ್ಲಿ ರಾಯಚೂರು ಜಿಲ್ಲೆ ಆಗಿರುವಂಥದ್ದು. ಇನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜೂನ್ 2024ರಲ್ಲಿ ನಳಂದ ವಿಶ್ವವಿದ್ಯಾಲಯದ ಹೊಸ ಕ್ಯಾಂಪಸ್ಸನ್ನು ಉದ್ಘಾಟನೆ ಮಾಡಿದರು. ನಳಂದ ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಹಾಗಾದ್ರೆ ನೋಡೋಣ. ಇಲ್ಲಿ ಎ ಮಾತ್ರ ಸರಿಯಾಗಿರುವಂಥದ್ದು. ನಳಂದ ವಿಶ್ವವಿದ್ಯಾಲಯ 450ರಲ್ಲಿ ಸ್ಥಾಪನೆಯಾಗಿರುವಂಥದ್ದು. ನಂತರ 17ನೇ ಪ್ರಶ್ನೆ ನೋಡೋದಾದರೆ, ಕೆಳಗಿನ ಯಾವ ಸಂಸ್ಥೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತೇಜನಕ್ಕಾಗಿ 2024ನೇ ಸಾಲಿನ ನೆಲ್ಸನ್ ಮಂಡೇಲಾ ಪ್ರಶಸ್ತಿಯನ್ನು ಪಡೆದಿದೆ ಅಂತ ಕೇಳಿದ್ದಾರೆ. ಅದು ನಿಮಾನ್ಸ್ ಅಂತ ಹೇಳಿ ಆಸ್ಪತ್ರೆ ಇದೆ. ನಿಮಾನ್ಸ್ ಆಸ್ಪತ್ರೆ ಸ್ನೇಹಿತರೆ. ಈ ಕೆಳಗಿನ ಪ್ರಸಿದ್ಧ ಫುಟ್ಬಾಲ್ ಆಟಗಾರರು ಮತ್ತು ಅವರ ದೇಶಗಳ ಜೋಡಿಗಳಲ್ಲಿ ಯಾವುದು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಲಿಯೋನೋ ಮೆಸ್ಸಿ ಫ್ರಾನ್ಸ್ ದೇಶ ಅಂತ ಕೊಟ್ಟಿದ್ದಾರೆ. ಅವರು ಫ್ರಾನ್ಸ್ ದೇಶದವರು ಅಲ್ಲ. ಇನ್ನು ನಂತರ 19ನೇ ಪ್ರಶ್ನೆ, ದೇಶೀಯ ಸಮರ ಕಲೆಗಳು ಮತ್ತು ಅವುಗಳ ಮೂಲ ರಾಜರುಗಳ ಕುರಿತು ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. 4ನೇ ಉತ್ತರ ಸರಿಯಾಗಿಲ್ಲ. ಕತ್ತಿ ಸಾಯುವ ಕರ್ನಾಟಕ, ಇವು ಘಟ್ಕ ಪಂಜಾಬಲ್ಲಿ, ಕಳ್ಳಮರಿ ಮುತ್ತು ಕೇರಳದೊಳಗೆ, ಸಿಂಬಲಂ ತಮಿಳುನಾಡು. ಇನ್ನು 20ನೇದು ನೋಡು, 2023ನೇ ಸಾಲಿನ ಅರ್ಥಶಾಸ್ತ್ರ ವಿಜ್ಞಾನ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕಾರ್ಡಿಯಾ ಗೋಲ್ಡನ್ ರವರು ಯಾವ ಕ್ಷೇತ್ರದ ಅಧ್ಯಯನಕ್ಕಾಗಿ ನೀಡಲಾಗಿದೆ ಅಂತ. ಕಾರ್ಡಿಯಾ ಗೋಲ್ಡನ್ ರವರಿಗೆ ಯಾವ ಕ್ಷೇತ್ರ ಅಂತಂದರೆ ಅವರಿಗೆ ಕಾರ್ಮಿಕ ಅರ್ಥಶಾಸ್ತ್ರ. ಇನ್ನು 2024 ಜೂನ್ ತಿಂಗಳಲ್ಲಿ ನಿಧನರಾಗಿರುವ ರಾಜೀವ್ ತಾರಾನಾಥ್ರವರು ಕೆಳಗಿನ ಯಾವ ವಾದ್ಯ ಪರಿಣಿತರಾಗಿದ್ದರು ಅಂತ ಕೇಳಿದ್ದಾರೆ. ಸರೋದ್ ವಾದ್ಯ. ಈ ಕೆಳಗಿನ ಯಾವ ಚಲನಚಿತ್ರ ನಟರು 2023 ಯುನಿಸೆಫ್ನ ಭಾರತದ ರಾಷ್ಟ್ರ ರಾಯಭಾರಿಯನ್ನಾಗಿ ನೇಮಕ ಮಾಡಲಾಯಿತು ಅಂತಂದ್ರೆ ಆಯುಷ್ಮಾನ್ ಖುರೇಷಿರವರು ಪುರಾಣ ಆಗಿರ್ತಾನೆ. ನೆಕ್ಸ್ಟ್ ಪ್ರಶ್ನೆ ನೋಡೋದಾದ್ರೆ, 2023 ಏಕದಿನ ಕ್ರಿಕೆಟ್ ವಿಶ್ವಕಪ್ ಸಮಯ ಮೀರಿದ
ಕಾರಣಕ್ಕಾಗಿ ಪಂದ್ಯದ ಹೊರಗಿಟ್ಟ ಆಟಗಾರರು ಯಾರು ಅಂತಂದ್ರೆ ಏಂಜೆಲೋ ಮ್ಯಾಥ್ಯೂಸ್ ರವರು. ನಂತರ 24ನೇ ಪ್ರಶ್ನೆ ನೋಡೋದಾದರೆ 24ನೇ ಪ್ರಶ್ನೆ, ಇಂಡಿಯಾ ಪಾಸಿಟಿವ್ ಗ್ರಂಥದ ಲೇಖಕರು ಯಾರು ಅಂತಂದ್ರೆ ಚೇತನ್ ಭಾಗವತ್. ಇನ್ನು ಕನಕನಹಳ್ಳಿಯಲ್ಲಿರುವ ಬೌದ್ಧ ಸ್ತೂಪ ಯಾವ ರಾಜಮನೆತನಕ್ಕೆ ಸಂಬಂಧಿಸಿದ್ದು ಅಂತ ಕೇಳಿದರೆ ಅದು ಮೌರ್ಯರಿಗೆ ಸಂಬಂಧಿಸಿರುವಂಥದ್ದು.